ನಡೆದ ಮದ್ದೂರು ಗಲಭೆಗೆ ಅಸಲಿ ಕಾರಣ ಏನು? ಅವತ್ ರಾತ್ರಿ ಮಸೀದಿ ಇರುವ ರಸ್ತೆಯಲ್ಲಿ ಗಲಾಟೆ ಶುರುವಾಗಿದ್ದಾದ್ರೂ ಯಾಕೆ? ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ ದಿಢೀರನ್ನೇ ಕಲ್ಲನ್ನ ಎಸೆದಿದ್ಯಾರು? ಅದೇ ಸ್ಪಾಟ್ ನಲ್ಲಿ ಮೆರವಣಿಗೆ ಹಿಂಸಾಚಾರಕ್ಕೆ ತಿರುಗಿದ್ದಾದ್ರೂ ಯಾಕೆ? ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಗಲಾಟೆ ನಡೆದ ರಸ್ತೆಯಲ್ಲಿ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಘಟನೆ ನಡೆದಿದ್ದು ಹೇಗೆ ಅನ್ನೋದರ ಕುರಿತು ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ ಮುಂದಿಡ್ತಾ ಹೋಗ್ತೀವಿ. ದಿಢೀರ್ ಅಂತ ಕಲ್ಲನ್ನ ತೂರಿದ್ ಯಾಕೆ ಮತ್ತು ಯಾರು? ಅದೇ ಸ್ಪಾಟ್ ನಲ್ಲಿ ಮೆರವಣಿಗೆ ಹಿಂಸಾಚಾರಕ್ಕೆ ತಿರುಗಿದ್ದಾದ್ರೂ ಯಾಕೆ? ಗಲಾಟೆ ನಡೆದ ರಸ್ತೆಯಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡುತ್ತೆ. ಇದು ಪ್ರೀ ಪ್ಲಾನ್ಡಾ? ಸಹಜವಾಗಿ ಕಾಡೋ ಪ್ರಶ್ನೆ. ಕಲ್ ಎಲ್ಲಿಂದ ಸೇರ್ತು? ಹಾಗಾದ್ರೆ 21 ಜನ ಯಾರವರು? ಹೆಂಗ್ ಒಟ್ಟಾಗಿದ್ರು? ಆ ಟೈಮಲ್ಲಿ ಆ ಮಸೀದಿ ಒಳಗ ಅಥವಾ ಮದ್ರಸಾ ಒಳಗೋ ಏನ್ ಮಾಡ್ತಾ ಇದ್ರು ಅವರು? ಪ್ರೇಯರಿಗೆ ಅಂತ ಹೋಗಿದ್ರ ಅಥವಾ ಇಂತಹ ಕಿತಾಪತಿ ಮಾಡಕ್ ಹೋಗಿದ್ರ? ಎಷ್ಟು ಜನ ಇದ್ರು ಆ ಸಂದರ್ಭದಲ್ಲಿ? ಯಾರ್ಯಾರು? ಎಲ್ಲರೂ ಕೂಡ ಅದೇ ಏರಿಯಾದವರ ಅಥವಾ ಹೊರಗಿನಿಂದ ಕರ್ಸಿ ಏನಾದ್ರು ಪ್ಲಾನ್ ಮಾಡಿದ್ರ? ಇವೆಲ್ಲವೂ ಗೊತ್ತಾಗ್ಬೇಕು. ನಿಮ್ಮ ಗಲಾಟೆ ನಡೆದ ರಸ್ತೆಯಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ರಾತ್ರಿ ಮದ್ದೂರಿನ ಚೆನ್ನೇಗೌಡ ಬಡಾವಣೆಯಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂಥ ಕಲ್ಲು ತೂರಾಟ ಪ್ರಕರಣದಲ್ಲಿ ಕಲ್ಲು ಬಿದ್ದಂಥ ಸಂದರ್ಭದಲ್ಲಿ ಗಾಯಗೊಂಡವರು ಸುಮಾರು ಜನ ಇದ್ದಾರೆ. ಆ ವೇಳೆ ಉಂಟಾದಂಥ ಗಲಾಟೆ ಏನಿದೆ, ಆ ಸಂದರ್ಭದಲ್ಲೂ ಸಾಕಷ್ಟು ಜನ ಗಾಯಗೊಂಡು ಆಸ್ಪತ್ರೆ ದಾಖಲಾಗಿದ್ದರು. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ಬಂದಿರತಕ್ಕಂಥ ಒಬ್ಬ ಗಾಯಾಳು, ಅವರ ಹೆಸರು ಅಜಯ್. ನಿನ್ನೆ ಸಂಜೆ 7:30 ಸಮಯ, ಇವತ್ತು ಅದೇ ಸಮಯ. ಆದರೆ ನಿನ್ನೆ 7:30 ಸಂಜೆ ಸಮಯದಲ್ಲಿ ಇಲ್ಲಿ ಮದ್ದೂರಿನ ಚೆನ್ನೇಗೌಡ ಬಡಾವಣೆಯಲ್ಲಿ ಒಂದು ಘಟನೆ ನಡೆಯಿತು. ಅದು ಈ ರಸ್ತೆಯಲ್ಲಿ ಏನೀಗ ನಮ್ಮ ಹಿಂದೆ ಕಾಣ್ತಾ ಸಂಜೆ 7:30 ಸಮಯ, ಇವತ್ತು ಅದೇ ಸಮಯ. ಆದರೆ ನಿನ್ನೆ 7:30 ಸಂಜೆ ಸಮಯದಲ್ಲಿ ಇಲ್ಲಿ ಮದ್ದೂರಿನ ಚೆನ್ನೇಗೌಡ ಬಡಾವಣೆಯಲ್ಲಿ ಒಂದು ಘಟನೆ ನಡೆಯಿತು. ಅದು ಈ ರಸ್ತೆಯಲ್ಲಿ ಏನೀಗ ನಮ್ಮ ಹಿಂದೆ ಕಾಣ್ತಕ್ಕಂಥ ಒಂದು ಮಸೀದಿ ಇದೆ. ಮಸೀದಿ ಮುಂಭಾಗ ಹೋಗ್ತಿರ್ತಕ್ಕಂಥ ಈ ರಸ್ತೆಯಲ್ಲಿ ಗಣೇಶ ಮೆರವಣಿಗೆ ಬರ್ತಾ ಇತ್ತು. ಸರಿಯಾಗಿ ಸಮಯ ಇದೇ ಸಮಯ, 7:15ರಿಂದ 7:30 ಸಮಯ. ಆದರೆ ಅಲ್ಲಿಂದ ಬಂದಂಥ ಗಣೇಶ ಮೆರವಣಿಗೆ ಹುಡುಗರು ಆ ಗಣೇಶವನಿಗೆ ಪ್ರತಿಷ್ಠಾಪನೆ ಮಾಡಿದಂಥ ಆ ಗಣೇಶನ ಭಕ್ತರು ಏನು ಸಂಭ್ರಮಾಚರಣೆಯಿಂದ DJ ಸೌಂಡ್ಗಳಿರ್ಬೋದು, ಜೊತೆಗೆ ಭಕ್ತಿ ಗೀತೆಗಳನ್ನು ಹಾಕ್ಕೊಂಡು ನೃತ್ಯ ಮಾಡ್ತಾ ಬರ್ತಾ ಇರ್ತಾರೆ. ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಕುಣಿತಾ ಇರ್ತಾರೆ, ಕುಪ್ಪಳಿಸ್ತಾ ಇರ್ತಾರೆ, ವಿನಾಯಕನಿಗೆ ಜೈಕಾರಗಳನ್ನು ಕೂಗ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಏಕಾಏಕಿ ಅವರ ಒಂದು ಸಂತೋಷವನ್ನು ಭಂಗ ಮಾಡುವಂಥ ಕೆಲಸ ಆಗುತ್ತೆ. ಅದು ಈ ಮಸೀದಿಯ ಏನು ಅಲ್ಲಿಂದ ಬಂದಂಥ ಕಲ್ಲು ತೂರಾಟ ನಾವು ನೋಡ್ತಾ ಇದ್ದೀವಿ. ಆ ಗ್ಲಾಸಿನ ಅಂದರೆ ಅಲ್ಲಿಂದ ಬಂದಂಥ ಕಲ್ಲುಗಳನ್ನು ಮತ್ತೆ ಈ ಕಡೆಯಿಂದ ಎಸೆದಂಥ ಸಂದರ್ಭದಲ್ಲಿ ಆ ಗ್ಲಾಸುಗಳು ಓಲ್ ಬಿದ್ದಿರತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ಗ್ಲಾಸು ಸುಮಾರು ಒಂದು 25 ಅಡಿ ಇರ್ತಕ್ಕಂಥ ಗ್ಲಾಸ್ನಲ್ಲಿ 3-4 ಕಡೆ ಏನು ಕಲ್ಲುಗಳು ಬಿದ್ದಂಥ ರಭಸಕ್ಕೆ ಗ್ಲಾಸು ಓಲ್ ಬಿದ್ದಿರ್ತಕ್ಕಂಥ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾನು ಆಗಲೇ ಹೇಳಿದಾಗೆ ಗಣೇಶ ಮೆರವಣಿಗೆ ನೇರವಾಗಿ ಈ ರಸ್ತೆ ಮುಖಾಂತರ ಆ ಕಡೆಯಿಂದ ಬಂದು ಇಲ್ಲಿ ಏನೋ ಸಂಭ್ರಮಾಚರಣೆ ಮಾಡ್ತಾ ಕುಣಿದು ಕುಪ್ಪಳಿಸುತ್ತಾ ಈ ಕಡೆ ಏನು ನಮ್ಮ ಬಲ ದಿಕ್ಕಿನಲ್ಲಿರ್ತಕ್ಕಂಥ ಈ ರಸ್ತೆ ಮಾರ್ಗವಾಗಿ ಮುಂದೆ ಹೋಗಿ ವಿಸರ್ಜನೆ ಮಾಡುವಂಥ ವ್ಯವಸ್ಥೆಯನ್ನು ಸಹ ಹಮ್ಮಿಕೊಂಡಿದ್ರು. ಆದರೆ ಇಲ್ಲಿ ನಿನ್ನೆ ರಾತ್ರಿ ಇಲ್ಲಿಯೇ ಆ ಒಂದು ಗಣೇಶ ಮೆರವಣಿಗೆ ಸ್ಥಗಿತಗೊಳ್ಳುತ್ತೆ. ಸ್ಥಳಕ್ಕೆ ಬಂದಂಥ ಪೊಲೀಸರು ಏನು ಒಂದು ಗಲಾಟೆ ನಡೀತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಇದ್ರು ಎರಡೂ ಕಡೆಯ ಗುಂಪುಗಳನ್ನು ಚದುರಿಸಿ ಅವರನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಒಂದು ಕೇಸು ಇಲ್ಲಿ ಸುಮೋಟೋ ಕೇಸ್ ದಾಖಲಾಗ
ಎನ್ನಲಾಗುತ್ತೆ. ಮತ್ತೊಂದು ಕಡೆ ಅಜಯ್ ಎಂಬಾತ ಕೊಟ್ಟಂತ ಒಂದು ದೂರಿನ ಆಧಾರದ ಮೇಲೆ 2 ಪ್ರಕರಣಗಳು ದಾಖಲಾಗಿದ್ದಾವೆ. ಆ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ಸುಮಾರು 26ಕ್ಕೂ ಹೆಚ್ಚು ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ತನಿಖೆ ವೇಳೆ ಸಾಕಷ್ಟು ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಅದು ಇಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿರ್ಬೋದು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸಿಕ್ಕಂತ ಮಾಹಿತಿ ಆಧಾರವನ್ನ ನೋಡೋದಾದ್ರೆ, ಇಲ್ಲಿ ನಿನ್ನೆ ಗಣೇಶ ಮೆರವಣಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಏನೀಗ ರಸ್ತೆಯನ್ನು ನೋಡ್ತಾ ಇದ್ದೀವಿ, ಇಲ್ಲಿ ಬೀದಿ ದೀಪಗಳು ಕಾಣಿಸ್ತಾ ಇದ್ದಾವೆ. ಈ ಬೀದಿ ದೀಪಗಳನ್ನ ಪುರಸಭೆಯ ಒಬ್ಬ ಲೈನ್ಮ್ಯಾನ್ ಅದನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆತ ಸಂಜೆ ಆದ ಕೂಡಲೇ ಬಂದು ಇಲ್ಲಿ ಆ ಬೀದಿ ದೀಪಗಳ ಸ್ವಿಚ್ ಅನ್ನ ಆನ್ ಮಾಡಿ ಹೋಗ್ಬೇಕಾಗುತ್ತೆ. ಆದರೆ ಅವರಿಗೂ ಸಹ ಒಂದು ರೀತಿಯಾಗಿ ಮೈಬಾರ ಸೋಂಬೇರಿತನವನ್ನ ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥ, ಪ್ರತಿದಿನ ಇಲ್ಲಿಗೆ ಬಂದು ಲೈಟ್ಗಳನ್ನ ಆನ್ ಮಾಡಿ ಹೋಗೋದು ಯಾಕೆ ಅನ್ಬಿಟ್ಟು ಇಲ್ಲಿ ಕೆಲವೊಂದು ರಸ್ತೆಗಳನ್ನ ಕೆಲವರಿಗೆ ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಬೀದಿಯ ರಸ್ತೆಗಳಲ್ಲಿರ್ತಕ್ಕಂಥ ಬೀದಿ ದೀಪಗಳ ಏನು ಕಂಬಗಳು ಕಾಣಿಸ್ತಾ ಇದ್ದಾವೆ ಅದರ ಒಂದು ಆಫ್ ಮಾಡೋದಕ್ಕೆ, ಅಂದ್ರೆ ಸಂಜೆ ಆಗ್ತಾ ಇದ್ದಂಗೆ ಆನ್ ಮಾಡೋದು ಮತ್ತೆ ಬೆಳಗ್ಗೆ ಆಗ್ತಾ ಇದ್ದಂಗೆ ಆಫ್ ಮಾಡುವಂತ ಕೆಲಸವನ್ನ ಈ ಮಸೀದಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಆ ಒಂದು ಜವಾಬ್ದಾರಿಯನ್ನ ವಹಿಸಿರ್ತಾನೆ. ಒಟ್ಟಾರೆ ಆ ಎಲ್ಲಾ ಪೊಲೀಸರನ್ನ ಬಳಸ್ಕೊಂಡು ನಿನ್ನೆ ಆದಂತ ಘಟನೆ ಮರುಕಳಿಸಬಾರದು ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿನ ಉಸ್ತುವಾರಿ ಏನಿದ್ದಾರೆ, ಕೇಂದ್ರ ವಲಯದ IGP ಆಗಿರ್ಬೋದು ಅಥವಾ ರಾಜ್ಯ ADGP ಲ್ಯಾಂಡ್ ಆರ್ಡರ್ ಹಿತೇಂದ್ರ ಅವರ ಸೂಚನೆ ಮೇರೆಗೆ ನಾಳೆ ನಡೀತಕ್ಕಂಥ ಒಂದು ಬಂದು ಮತ್ತೆ ಬುಧವಾರ ನಡೀತಕ್ಕಂಥ ಸಾಮೂಹಿಕ ಗಣೇಶ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮ ಯಾವುದೇ ರೀತಿಯಾಗಿ ಗಲಭೆಗಳಿಗೆ ಅವಕಾಶ ಕೊಡಬಾರ್ದು, ಶಾಂತವಾಗಿ ನಡಿಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡುವ, ಸಾಮೂಹಿಕ ಗಣೇಶ ಮೂರ್ತಿಗಳ ವಿಸರ್ಜನೆ ಕಾರ್ಯಕ್ರಮ ಏನಿದೆ ಅದು ಸಹ ಶಾಂತವಾಗಿ ನೆರವೇರಲಿ ಅಂತಕ್ಕಂಥದ್ದು ಈ ಗ್ಯಾರಂಟಿ ನ್ಯೂಸ್ನ ಆಶಯ. ಕ್ಯಾಮರಾ ಪರ್ಸನ್ ರವಿ ಜೊತೆ SK ಮಂಜುನಾಥ್, ಗ್ಯಾರಂಟಿ ನ್ಯೂಸ್, ಮದ್ದೂರು.